ನಮ್ಮ ದೇಶದ ಪ್ರಜೆಗಳ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇರುವಂತಹ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಎಂಬ ಒಂದು ಪ್ರಾರ್ಥನೆಯೊಂದಿಗೆ ನಿಮ್ಮ ಆ ಮತವನ್ನು ಚಲಾಯಿಸಬೇಕು. ಜಾತಿ ಧರ್ಮದ ಆಧಾರದಲ್ಲಿ ಪರಸ್ಪರ ಕಚ್ಚಾಡುವಂತಹ ಒಂದು ದುಸ್ಥಿತಿ ನಿಲ್ಲಬೇಕು. ಅದಕ್ಕಾಗಿ ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು. ನಮ್ಮ ದೇಶ ಮತ್ತೊಂದು ಚುನಾವಣೆಯ ಗುಂಗಿನಲ್ಲಿದೆ. ನಮ್ಮ ಈ ದೇಶವು ಇಡೀ ಜಗತ್ತಿನಲ್ಲೇ ಬಲಿಷ್ಠವಾದಂತಹ ಒಂದು ಪ್ರಜಾಪ್ರಭುತ್ವ ಮತ್ತು ಉತ್ತಮವಾದಂತಹ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಹೊಂದಿರತಕ್ಕಂಥ ಒಂದು ದೇಶ. ಇದನ್ನು ಉಳಿಸಿ ಬೆಳೆಸಬೇಕಾದಂತಹ ಕರ್ತವ್ಯ ಪ್ರತಿಯೊಬ್ಬರ ಮೇಲಿದೆ. ನಮ್ಮ ಏನು ಒಂದು ಮತ ಚಲಾಯಿಸುವಂತಹ ಹಕ್ಕು ಅದು ನಮ್ಮ ದೇಶವನ್ನು ಉಳಿಸಬಲ್ಲದು. ಈ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಆ ನಮ್ಮ ಒಂದು ಮತಕ್ಕೆ ಶಕ್ತಿ ಇದೆ. ಯಾರೂ ಕೂಡ ಅಸಡ್ಡೆ ತೋರಿಸಬಾರದು. ನಿಮ್ಮ ಕ್ಷೇತ್ರದಲ್ಲಿ ಆ ಮತದಾನ ನಡೆಯುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಈ ದೇಶಕ್ಕೆ ಒಳ್ಳೆಯದಾಗುವಂತಹ ಪಕ್ಷ ಬರಬೇಕು. ಈ ದೇಶದ ಪ್ರತಿಯೊಂದು ಜಾತಿ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಳ್ಳೆಯ ವಿಶಾಲ ಮನಸ್ಕರಾದಂತಹ, ನಮ್ಮ ದೇಶದ ಬಗ್ಗೆ ಕಾಳಜಿ ಇಲ್ಲವರಂತಹ, ನಮ್ಮ ದೇಶದ ಪ್ರಜೆಗಳ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇರುವಂತಹ ಪಕ್ಷಗಳು ಅಧಿಕಾರಕ್ಕೆ ಬರಬೇಕು ಎಂಬ ಒಂದು ಪ್ರಾರ್ಥನೆಯೊಂದಿಗೆ ನಿಮ್ಮ ಆ ಮತವನ್ನು ಚಲಾಯಿಸಬೇಕು. ನಮ್ಮ ಈ ದೇಶ ಇವತ್ತು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿ ಮುಂದಿನ ಅಧಿಕಾರಕ್ಕೆ ಬರುವಂತಹ ಆ ಪಕ್ಷಗಳಿಗೆ ದೇವರು ಅನುಗ್ರಹಿಸಲಿ. ನೀವು ಯಾವತ್ತೂ ಕೂಡ ಅಸಡ್ಡೆ ತೋರಿಸಬಾರದು. ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಇಡೀ ಜಗತ್ತಿನಲ್ಲೇ ನಮ್ಮ ದೇಶವು ತಲೆ ಎತ್ತಿ ನಿಲ್ಲಬೇಕು. ನಮ್ಮ ದೇಶ ಗಳಿಸಿದಂತಹ ಅಭಿವೃದ್ಧಿ ಇನ್ನೂ ಮುಂದುವರಿಬೇಕು. ಅಭಿವೃದ್ಧಿ ಮಾನದಂಡವಾಗಬೇಕು. ಜಾತಿ ಧರ್ಮದ ಆಧಾರದಲ್ಲಿ ಪರಸ್ಪರ ಕಚ್ಚಾಡುವಂತಹ ಒಂದು ದುಸ್ಥಿತಿ ನಿಲ್ಲಬೇಕು. ಅದಕ್ಕಾಗಿ ನಿಮ್ಮ ಮತವನ್ನು ನೀವು ಚಲಾಯಿಸಬೇಕು. ಎಲ್ಲರೂ ತಮ್ಮ ತಮ್ಮ ಆ ಒಂದು ಏನು ಹಕ್ಕಿದೆಯೋ ಅದನ್ನು ಚಲಾಯಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೆ ನೀವು ತರಬೇತಿ ನೀಡಬೇಕು. ಅವರನ್ನು ಅದಕ್ಕೆ ಸಜ್ಜುಗೊಳಿಸಬೇಕು. ನಾವೆಲ್ಲರೂ ಮತದಾನ ನೀಡುವ, ದೇಶವನ್ನು ಉಳಿಸುವ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.